ನಮಸ್ಕಾರ ಕಣ್ರಪ್ಪ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಪ್ಪ. ನಾನು ಯಾವಾಗ ರಾಜಕೀಯಕ್ಕೆ ಬಂದು ಅವಾಗ ನಾನು ಸೂಪರ್ ಆಗಿದ್ದೀನಿ. ದಿನ ಹಾಲು ಕೊಡ್ತೀನಿ, ಹಾಲೊಳಗೆ ಸ್ನಾನ ಮಾಡ್ತೀನಿ ಕಣಪ್ಪ. ಬಾಬಾ ನೀವೆಲ್ಲ ಚೆನ್ನಾಗಿದ್ದೀರಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಇದ್ದಾಗ ನೀವು ನನಗೆಲ್ಲ ಓಟ್ ಹಾಕ್ಬೇಕು ಕಣ್ರಪ್ಪ. ನಾನು ನಿಮ್ಗೆ ಕೇಳೋದು ಸುಮ್ಮನೆ ತಮಾಷೆಗೆ ಚೆನ್ನಾಗಿದ್ದೀರಾ ಅಂತ. ನೀವೆಲ್ಲ ಸೀರಿಯಸ್ ತೊಗೊಂಡ್ಬಿಟ್ಟಿದ್ದೀರಾ ನಾನು ಒಳ್ಳೆಯವನು ಅಂತ. ಬರಲ್ಲ ಬಿಡ್ರಪ್ಪ, ಎಲ್ಲ ಸಾಕಾಗಿ ಆಸ್ತಿ ಗಿಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ. ಬಿಡಿ ಮ್ಯಾಟ್ರಿಗೆ ಬರೋಣ. ನೋಡ್ರಪ್ಪ, ನಮ್ಮ ಅಪ್ಪನಿಗೂ ನನಗೂ ಇನ್ನವ್ರಿಗೂ ಜಗಳ ಇಲ್ಲ ಕಣ್ರಪ್ಪ. ಯಾಕಂತೀರೇನ್ರಪ್ಪ? ಆಸ್ತಿನೇ ಇಲ್ಲ ಕಣಪ್ಪ, ಜಗಳ ಎಲ್ಲಿಂದ ಬರ್ತದೆ? ಕರೆಕ್ಟ್ ಅಲ್ಲೇನ್ರಪ್ಪ? ಆಸ್ತಿ ಇದ್ರಲ್ಲೇನಪ್ಪ ಬರೋದು? ನಮ್ಮ ಅಪ್ಪನಿಗೂ ನನಗೂ ಜಗಳ ಬರೋದು ಒಂದೇ ವಿಚಾರಕ್ಕೆ, ಕರೆಂಟ್ ಬಿಲ್ ಈ ತಿಂಗಳು ನೀನು ಕಟ್ಟು, ಬಾಡಿಗೆ ನಾನು ಕಟ್ತೀನಿ ಅಂತ ಹಿಂಗೆ ಬರ್ತದೆ ಕಣಪ್ಪ ಜಗಳ. ನಾವು ಗೋಡೂರು ಮಕ್ಕಳು ಕಣ್ರಪ್ಪ. ಇಲ್ಲೇನಾಗ್ಬಿಡೋದು ನೋಡ್ರಪ್ಪ, KGF ಬಾಬು ಅವರಿಗೆ ಅವ್ರ ಮಗನಿಗೆ ಜಗಳ ಹಾಕ್ಕೊಂಡ್ಬಿಡೋದೆ ಕಂಡ. ಹೆಂಗಂತೀರನಪ್ಪ? ಅವ್ರು ನೋಡಿದ್ರೆ ಎಂಥ ಮಗನ ಉಡ್ಸ್ಬಿಟ್ಟಿದ್ದೀನಿ, ನೋಡು 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 ಅಂತ ಎಲ್ಲರಿಗೂ ಹೇಳ್ತಾವ್ರೆ ಕಣಪ್ಪ ನಮ್ಮ ಮೀಡಿಯಾದವ್ರಿಗೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನಮ್ಗೇನ್ರಪ್ಪ ಗೊತ್ತು? ನೀವು ಹುಡ್ಸಿದ್ದೀರಾ, ನಿಮ್ಗೆ ಗೊತ್ತು ನಿಮ್ಮ ಮಗ ಹೆಂಗೆ ಅಂತ. ನಮ್ಗೆ ಹೆಂಗೆ ಗೊತ್ತಾಗಬೇಕು? ಅಲ್ಲೇನ್ರಪ್ಪ, ಆಸ್ತಿಗೋಸ್ಕರ ಜಗಳ ಬಂದ್ಬಿಟ್ಟದೆ ಕಣಪ್ಪ. ಪಾಪ KGF ಬಾಬು ಅವರು ನಾನು ಹುಡ್ಸಿರೋ ನೋಡಿ ಹೆಂಗಾಗ್ಬಿಟ್ಟವ್ನಿ ಅಂತವ್ರಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾವೇನು ಮಾಡೋಕ್ಕಾಯ್ತದೆ ಹೇಳಿ ಯಜಮಾನ್ರೆ? ನೀವು ಹಂಗೆ ಮಾಡ್ಬಿಟ್ಟಿದ್ದೀರ ಮಗನ್ನ. ಏನು ಮಾಡೋಕ್ಕಾಗಲ್ಲಪ್ಪ. ಎಲ್ಲ ಚೆನ್ನಾಗಿ ದುಡ್ಡು ಗಿಡ್ಡು ಎಲ್ಲ ಸಾಕತ್ತಾಗೆ ಪ್ರೀತಿಯಿಂದ ಶಾಕ್ಬಿಟ್ಟಿರ್ತೀರ. ಏನು ಮಾಡ್ತಾರೆ ಮುಂದೆ ದೊಡ್ಡವರಾದ್ಮೇಲೆ ಅಮರ ಬಿಲ್ಲಿ ಅಮ್ಕೋ ಬಾವು ಅನ್ನೋ ಥರ ಆಗ್ಬಿಟ್ಟದೆ ಜೀವನ. ಏನು ಮಾಡೋಕ್ಕಾಗಲ್ಲ ಕಣ್ರಪ್ಪ. ಹೋಗಿ ಬಂದು ನಂಗೊಬ್ನಿಗೆ ಯಾಕಿಂಗಾಗಿದೆ ಜೀವನ ಹೆಂಗೆ ಅಷ್ಟೇ. ಅದಕ್ಕೆ ಏನು ಹೇಳೋದಪ್ಪ, ಆಸ್ತಿ ಇಟ್ಕೊಂಡ್ರೆ ಜಗಳ ಬರ್ತದಂತೆ. ನಮ್ಮಪ್ಪ ಆಸ್ತಿನೇ ಮಾಡಲಿಲ್ಲ ಕಣಪ್ಪ. ಚಿಕ್ಕ ವಯಸ್ಸದು ಸ್ಟೋರಿ ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮಪ್ಪ ಆಸ್ತಿನೇ ಮಾಡಲಿಲ್ಲ ಕಣ್ರಪ್ಪ, ಜಗಳ ಬರ್ತದಂತ. ಅದಕ್ಕೆ ಬಾಡಿಗೆ ಮನೆ ಒಳಗಿದ್ದೀವಿ. ಒಂದು ತಿಂಗಳು ನಾನು ಬಾಡಿಗೆ ಕಟ್ಟಿದ್ರೆ ಒಂದು ತಿಂಗಳು ನಮ್ಮ ಅಪ್ಪ ಕಟ್ತಾನೆ. ಒಂದು ತಿಂಗಳು ನಾನು ಕರೆಂಟ್ ಬಿಲ್ ಕಟ್ಟಿದ್ರೆ ಇನ್ನೊಂದು ತಿಂಗಳು ನಮ್ಮ ಅಪ್ಪ ಕರೆಂಟ್ ಬಿಲ್ ಕಟ್ತಾರಪ್ಪ. ಹಿಂಗಾಗ್ಬಿಡೋದೆ ನಮ್ಮ ಜೀವನ ಅಷ್ಟೇ. ನಮ್ಗೇನು ಗೊತ್ತಿಲ್ಲಪ್ಪ. ಆಸ್ತಿ ಇರೋರು ನಿಮಗೆ ಗೊತ್ತು ಜಗಳ ಎಲ್ಲ ಹೆಂಗೆ ಬರ್ತದೆ ಅಂತ. ಇನ್ನೊಂದು ಮಾತು ಹೇಳ್ಬಿಟ್ಟವ್ರಪ್ಪ ನಮ್ಮ KGF ಬಾಬು ಸರ್ ಅವರು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹಿಂಗೆ ಮಾಡ್ತಾ ಇದ್ರಿ, ಅರ್ಧ ಆಸ್ತಿ ಹೆಂಡತಿ ಮಕ್ಕಳು ಕೊಟ್ಬಿಟ್ಟು ಮಿಕ್ಕಿದ ಆಸ್ತಿನ ಚಿಕ್ಕಪೇಟೆ ಒಳಗಡೆ ಹೋಗಿ ಹಂಚ್ಬಿಡ್ತೀನಿ ಅಂದ್ಬಿಟ್ಟವ್ರೆ ಕಣಪ್ಪ. ಇದು ಆಕ್ಚುಲಿ ಚೆನ್ನಾಗಿರೋದು. ನನಗೆ ಬೇಜಾರಾಗ್ಬಿಡದೆ ಕಣ್ರಪ್ಪ. ನಾನು ಚಿಕ್ಕಪೇಟೆ ಒಳಗಿದ್ರೆ ಅರ್ಧ ನನಗೂ ಬಂದಿರೋದು KGF ಬಾಬು ಅವರು ಏನೋ ಒಂದು ಕೊಟ್ಟಿರೋರು ಮನೆಗಿನೇ ಮಾಡ್ಕೊಂಡು ಶೆಟ್ಲೆ ಆಗ್ಬಿಡ್ತಿದೆ ಕಣಪ್ಪ. ಬರೀ ಇಂಥದೆಯ. ಏನು ಮಾಡೋಕ್ಕಾಗಲ್ಲ ಬಿಡ್ರಪ್ಪ. ನಾನು ಚಿಕ್ಕಪೇಟೆ ಇಲ್ಲ, ನಾವು ವಿದ್ಯಾರ್ಥಿಪುರ ಯಲಹಂಕ ಕಡೆ ಇವನಿ. ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಾ ನೋಡಿ, ಕೊಡೋ ಟೈಮ್ ಹೇಳಿ KGF ಬಾಬು ಅವರೇ ಚಿಕ್ಕಪೇಟೆ ಒಳಗಡೆ ನಾನು ಬರ್ತೀನಿ, ನನಗೂ ಒಂದು ಸ್ವಲ್ಪ ಕೊಡಿ, ನಿಮ್ಮ ಹೆಸರೊಳಗೆ ಒಂದು ಬೀಡ ಅಂಗಡಿ ಹಾಕ್ಕೊಂಡ್ಬಿಡ್ತೀನಿ. ಸರಿ ಬಿಡು. ಓಕೆನಾ? ಇವತ್ತಿಷ್ಟು ಶುದ್ಧಿ ಆಗಿತ್ತು ಕಣ್ರಪ್ಪ. ಆಸ್ತಿಗೆ ಜಗಳ ಆಡ್ಬೇಡ್ರಪ್ಪ, ಬೀದಿಗೆ ತಗೊಂಬರ್ಬಾಡ್ರಿ ಕಣ್ರಪ್ಪ. ಆಸ್ತಿ ವಿಚಾರ ಏನಿದ್ರು ಸಂಸಾರ ಒಳಗಡೆ 4 ಗೋಡೆ ಒಳಗಡೆ ಇರಬೇಕು. ಹೊರಗಡೆ ಬಂದರೆ ಏನು ಮಾಡೋಕ್ಕಾಗ್ತದೆ? ನಾವು ಏನು ಮಾಡೋಕ್ಕಾಗಲ್ಲ. ನೀವೇ ಮಾಡ್ಕೋಬೇಕು, ಏನೇ ಮಾಡ್ಕೊಂಡ್ರು. ಆಮೇಲೆ ಬೀದಿಗೆ ಬಂದಮೇಲೆ ಏನಾಯ್ತದೆ? ನಾನು ಹುಡ್ಸಿದ ಮಗ ನೋಡಿ ಅನ್ನೋಕ್ಬೇಕಾಯ್ತದೆ. ನಮ್ಗೆ ಯಾಕಬೇಕು? ಬೇಡ, ಬಿಟ್ಬಿಡಿ, ಮೇಟ್ರನ್ನ ಕ್ಲೋಸ್ ಮಾಡೋಣ. ಇವತ್ತಿನ ಸಮಾಚಾರ ಇಷ್ಟೇ ಆಗಿತ್ತೆ ಕಣ್ರಪ್ಪ. ಬರ್ತೀನಪ್ಪ. ಶಂಭುಲಿಂಗ ನೋಡ್ರಪ್ಪ, ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನನಗೆ ಕೊಡಬೇಕು. ಓಕೆನಾ? ಬರಲ ಓಟ್ ಬರ್ತೀನಪ್ಪ. ಶಂಭುಲಿಂಗ. ಲೈ ಚಿಕ್ಕಪೇಟೆ ಒಳಗಡೆ ಯಾವ್ದನ್ನೊಂದು ಬಾಡಿಗೆ ಮನೆ ಇದ್ರು ನೋಡ್ಲಾ, KGF ಬಾಬು ಅವ್ರ ಅರ್ಧ ಆಸ್ತಿ ಅಲ್ಲೇ ಕೊಟ್ಬಿಡ್ತೀನಿ ಅಂದರೆ ನನಗೂ ಬಂತು ಅದೃಷ್ಟಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.